ತಗೊಳವ ಕುಡಿ. ನನಗೆ ಬೇಡ, ಹೊಟ್ಟೆ ತುಂಬ ಹೋಗಿದೆ. ಇನ್ನೇನಾದರೂ ಹೊಟ್ಟೆ ಒಳಗೆ ಹೋದರೆ ವಾಂತಿ ಆಗೋದಂತೂ ಗ್ಯಾರಂಟಿ. ಯೋನವ ವಸು, ನೀನು ಹೊಟ್ಟೆಯಾಗಿರೋ ಕೂಸು ದಷ್ಟು ಪುಷ್ಟವಾಗಿ ಹುಟ್ಟಬಾರ್ದೆ. ಏನು ತಂಗಿ ಅದು ಚಿಕ್ಕ ಮಕ್ಳಂಗೆ ಆಟ ಮಾಡ್ತಿದ್ಯಾ? ಅಣ್ಣಯ್ಯ ಯಾವಾಗ ಬಂದೆ? ಈಗ ನೋಡಪ್ಪ, ಉಣ್ಣು ತಿನ್ನು ಹಾಲು ಕುಡಿ ಅಂದರೆ ಹೆಂಗೆ ಆಟ ಮಾಡ್ತಾಳೆ. ಯಾಕೆ ತಂಗಿಯವ ಆಟ ಮಾಡಬಾರ್ದು, ಕುಡಿ. ಅಣ್ಣಯ್ಯ, ನಿನಗೆ ಅವನ ಉಪಚಾರದ ಬಗ್ಗೆ ಗೊತ್ತಿಲ್ಲ. ಟೈಮ್ ಸರಿಯಾಗಿ ಊಟ, ತಿಂಡಿ, ಹಾಲು, ಹಣ್ಣು ಎಲ್ಲ ಕೊಡ್ತಾರೆ. ನನಗೆ ಬೇಡ ಅಂತ ಹೇಳಿದ್ರೆ ಒಳ್ಳೆ ಒಳ್ಳೆ ಮಾತಾಡಿಸ್ತಾ ತಿನ್ನಿಸ್ಬಿಡ್ತಾರೆ, ಗೊತ್ತಾ? ಇದೇನು ಉಪಚಾರವೇ? ನೋಡಪ್ಪ ಹೆಂಗೆ ಹೇಳ್ತಾಳೆ. ಇವಳು ಹೊಟ್ಟೆಗಿರೋ ಕೂಸು ಇವಳಂಗೆ ಹೊಂಚಿ ಕಡ್ಡಿ ಇದ್ದಂಗಿರ್ಬೇಕಿ. ಹೌದವ, ಹುಟ್ಟೋ ಕೂಸಿಗೆ ನಾವು ಈಗಲಿಂದನೇ ಸಣ್ಣ ಆಗುಂತ ಯಾಕೆ ಹೇಳ್ಬೇಕು? ಹುಟ್ಟೋ ಮಗ ಸೋದ್ರ ಮಾವನಂಗೆ ಶಕ್ತಿಶಾಲಿಯಾಗಿರ್ಬೇಕು. ಕುಡಿ ತಕ್ಕ ಕುಡಿ. ಸಿರೆ ಬರಪ್ಪ, ನೀನು ತಿಂಡಿ ತಿನ್ನಿವಂತೆ. ಅವ ಆಯ್ತವ ನಂದು. ಅವ ನಿಮ್ಮ ತವಸಿ ಮಾತಾಡ್ಬೇಕಿತ್ತು. ನಾನು ನಿಂತು ಮಾತಾಡ್ದೈತೆ ಕಣಪ್ಪ. ಏನವ ಅದು? ನಾವು ಶಾಲೆ ಶುರು ಮಾಡ್ರಿ ಇಸ್ಯ 7 ಜನಕ್ಕೆ ಗೊತ್ತೇ ಇಲ್ಲ ಅಂತೀನಿ. ಅದೇ ವಿಷಯ ಹೇಳಕ್ ಬಂದವ. ಹೆಂಗಾದ್ರೂ ಮಾಡಿ ಊರಿನ ಜನಕ್ಕೆ ಇದೇ ಬಗ್ಗೆ ಅರಿವು ಮೂಡಿಸ್ಬೇಕು. ಆದರೆ ಅದು ಹೆಂಗೆ ಅಂತ ಗೊತ್ತಾಯ್ತಲ್ಲ. ಒಂದು ಕೆಲಸ ಮಾಡಿ ಹೇಳಿ ಅಂದರೆ, ಹಿಂಗೆ ರಾತ್ರಿ ಶಾಲೆ ನಡೆಸ್ತಾ ಇದ್ದೀವಿ ಅಂತ ಡೊಂಗುರ ಓಡಿಸ್ಬಿಡಿ. ಡೊಂಗೂರ ಏನೋ ಒಡಿಸ್ಬೈದು, ಆದರೆ ನಮ್ಗೆ 7 ಜನ ಬೇಕು, 8 ಜನ ಬರೋಕ್ಕಿಲ್ವಲ್ಲ. ಹೊಡಿ ಅಂದರೆ ನಾವು ಹಿಂಗೆ ಮಾಡಿದ್ರೆ ಹೆಂಗೆ? ಶಾಲೆ ಉದ್ಘಾಟನೆನ ದೊಡ್ಡದಾಗಿ ಮಾಡಿದ್ರೆ ಹೆಂಗೆ? ಹಾಂ, ಆಗ ಆ ಉದ್ಘಾಟನೆಗೆ ದೊಡ್ಡ ದೊಡ್ಡವರೆಲ್ಲ ಬರ್ತಾರಲ್ವಾ, ಆ ದೊಡ್ಡ ದೊಡ್ಡವ್ರು ನೋಡೋಕ್ಕೆ ನಮ್ಮೂರು ಜನಗಳೆಲ್ಲ ಬರ್ತಾರೆ. ಬಂದಿರೋ ಅತಿಥಿಗಳು ವಿದ್ಯೆ ಮಹತ್ವದ ಬಗ್ಗೆ 1-2 ಮಾತಾಡಿದ್ರೆ ನಮ್ಮೂರು ಜನಗಳಿಗೆಲ್ಲ ಅರಿವು ಆಯ್ತದೆ. ಆಯ್ತವ, ಹಂಗೆ ಮಾಡಮ್ಮ. ಈ ಈ ಅತಿಥಿನ ಯಾರನ್ನ ಕರೆಯೋದು, ಅದನ್ನೆಲ್ಲ ನೀವೇ ತೀರ್ಮಾನ ಮಾಡ್ಕೊಂಬಿಡ್ರಪ್ಪ. ಹಂಗೆ ರಾತ್ರಿ ಶಾಲೆಗೆ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ರಾತ್ರಿ ಊಟ ಫ್ರೀ, ಪುಟ್ಟಕ್ಕನ ಮೆಸ್ಸಿನ ಅಂತ ಕೇಳ್ಬಿಡಿ. ಸಣ್ಣ ಪುಟ್ಟಮ್ಮೆ, ನೀನು ಕೇಳ್ದೇನೆ ಹೇಳ್ಬಿಟ್ಟೆ. ಆಯಿತು, ಇವ್ರು ಹೇಳ್ದಂಗೆ ಮಾಡಿ. ಆಮೇಲೆ ಒಂದಿನವೂ ಬಿಡದೆ ದಿನವೂ ಶಾಲೆಗೆ ಬರೋರಿಗೆ ಬಹುಮಾನ ಕೊಡ್ತೀವಿ ಅಂತ ಹೇಳ್ಬಿಡಿ, ಗೊತ್ತರಿ. ಸರಿವಾ, ಹಂಗೆ ಮಾಡಮ್ಮ. ತಂಗಿವಾ, ಬರ್ತೀನಿ. ಸರಿ ಅಣ್ಣಯ್ಯ. ಅವ ಬರ್ತೀನಿ. ಅಯ್ಯ, ಇನ್ನೂ ಕುಡ್ದೇ ಇಲ್ವಲ್ಲವ, ಕುಡಿ. ಅಲ್ಲ, ಈ ವಿಷಯ ನಮಗಷ್ಟೇ ಗೊತ್ತಿದ್ದು. ಸೊ ಬೈ ಎನಿ ಚಾನ್ಸ್ ನೋಡು, ತಪ್ಪು ತಿಳ್ಕೊಬೇಡ ರಾಧಾ. ನಂಜಮ್ಮನೆ ಏನಾದರೂ ನಿಮ್ಮ ಹತ್ರ ಮಾತಾಡಿದ್ರ ಅಂತ ಅಷ್ಟೇ. ಹಂಗಾದ್ರೆ ನಾವೇ ಈ ವಿಷಯನ ನಂಜಮ್ಮನವ್ರಿಗೆ ಹೇಳಿದ್ವಿ ಅಂತ ಹೇಳ್ತಿದ್ಯಾ ಸ್ನೇಹ? ಅಲ್ಲ ಅಮ್ಮ, ನಾನು ಅಮ್ಮ ನೋಡಮ್ಮ, ನಾವೇ ನಂಜಮ್ಮಂಗೆ ವಿಷಯ ಹೇಳಿದೀವಿ ಅಂತ ಸ್ನೇಹ ಕೇಳ್ತಿದ್ದಾಳೆ. ರಾಧಾ, ನಾನು ಹಾಗಲ್ಲ ಹೇಳಿದ್ದು. ನಂಜಮ್ಮನೆ ಏನಾದರೂ ಏನ್ ಸ್ನೇಹ, ನೀನ್ ನಮ್ಮ ಯಾಕೆ ಸಂಶಯ ಪಡ್ತಿದ್ಯಾ? ನೋಡಿದ್ಯಮ್ಮ, ಸ್ನೇಹ ಹೇಗೆ ಕೇಳ್ತಿದ್ದಾಳೆ ಅಂತ. ಅಲ್ಲ, ಈ ಮನೆ ಕೆಡಕಾಗ್ಲಿ ಅಂತ ನಾವು ಬಯಸ್ತೀವ ಅಮ್ಮ? ಅಲ್ಲ ರಾಧಾ, ಸಾಕು ಸ್ನೇಹ. ಅಲ್ಲ, ವಸು ಬಗ್ಗೆ ಹೇಳಬೇಕು ಅಂತಿದ್ರೆ ಬಂಗಾರತ್ತೆಗೆ ಹೇಳ್ತಿದ್ದೆ. ಅದನ್ನ ಬಿಟ್ಟು ನಂಜಮ್ಮಂಗೆ ಯಾಕೆ ಹೇಳ್ತಿದ್ದೆ ಹೇಳು? ಇಷ್ಟಕ್ಕೂ ನನಗೂ ನಂಜಮ್ಮಂಗೂ ಏನು ಸಂಬಂಧ? ನಿಜ ಹೇಳಬೇಕು ಅಂದರೆ ಆ ನಂಜಮ್ಮನ್ ಸರಿಯಾಗಿ ನೋಡಿದ್ದೆ ಇವಾಗ. ನೋಡು ಸ್ನೇಹ, ನೀನು ಈ ಮನೆಗೆ ಸೊಸೆನೆ. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದರೆ ನಾನು ಈ ಮನೆಗೆ ಸೊಸೆನೆ. ಈ ಮನೆ ಮೇಲೆ ನಿನಗೆಷ್ಟು ಕಾಳಜಿ ಜವಾಬ್ದಾರಿ ಇದೆಯೋ ನನಗೂ ಅಷ್ಟೇ ಇದೆ. ಏನಾಗ್ತಾ ಇದೆ ಇಲ್ಲಿ? ರಾಧಾ,
ಏನಾಯ್ತವ? ಯಾಕೆ ಹಿಂಗೆ ಅಳ್ತಿದ್ಯಾ? ಸಸಿ, ಅದು ಏನಾಯ್ತು ಅಂತ ನೀನಾದ್ರೂ ಹಸಿ ಹೇಳ್ಬಾರ್ದಾ? ಅದು ಅದಕ್ಕೆ ನಮ್ಮ ಹಸು ವಿಚಾರನ ನಂಜಮ್ಮನ ತವ ನೀನೇ ಹೇಳ್ದೆ ಅಂತ ಸ್ನೇಹ ನಮ್ಮ ರಾಧನ್ನ ಕೇಳ್ತಿದ್ಲು. ಅದಕ್ಕೆ ನನ್ನ ಮಗಿ ಬೇಜಾರು ಮಾಡ್ಕೊಂಡವಳು. ಬಿಸಿಯಾಗಿ ಗೊತ್ತಿದ್ರು ಮನೆಯವರಿಂದ ಮುಚ್ಚಿಟ್ಟಿದ್ದು ನೀನು. ಈಗ ರಾಧನ್ ಕೇಳ್ತಿದ್ಯಾ? ಅಲ್ಲ ಅತ್ತೆ, ನಾನು ಹಾಗೆ ಕೇಳಲಿಲ್ಲ. ಮತ್ತಿನ್ನೇನು ಕೇಳ್ದೆ? ನನಗೂ ಒಂದು ಅನುಮಾನ. ಈ ಇಸಿಯನ ನೀನೇ ಯಾಕ ನಂಜವಂತವ ಹೇಳಿರ್ಬಾರ್ದು. ಎಷ್ಟೇ ಆದರೂ ಮೊದ್ಲಿಂದಲೂ ನಿನಗೂ ಆ ನಂಜವಂಗೂ ಗಳಸ ಕಂಠಸ್ಯ ಅಲ್ವೇ? ಅವಳು ಗರಡಿನ ಕೊಳಗೆ ಅಲ್ವೇ ಈ ಮನೆಗೆ ನೀನು ಸೇರಿದ್ದು? ಅಲ್ಲ ಅತ್ತೆ. ಮಾತಾಡಬೇಡ. ನಿನ್ನ ಮಾತನ್ನ ನಾನು ಕೇಳೋಕ್ಕೂ ಇಲ್ಲ. ನನ್ನ ಮಗಳು ಇಬ್ರು ನಿನ್ನ ಮಾತನ್ನ ಕೇಳ್ತಾವ್ರಲ್ಲ, ಅಷ್ಟು ಸಾಲದೆ ಇನ್ನು ಮ್ಯಾಕ್ ಯೋನಾನ ನೀನು ರಾಧನ್. ಅತ್ತೆ ಹೋಗ್ಲಿ ಬಿಡಿ ಅತ್ತೆ. ವಸು ಮನೇಲಿಲ್ಲ ಅನ್ನೋ ಬೇಜಾರಲ್ಲಿ ಸ್ನೇಹ ಈಗ ಮಾತಾಡ್ತಿದ್ದಾಳೆ ಅನ್ಸುತ್ತೆ. ಅವಳಿಗೆ ಬೈಬೇಡಿ. ನೋಡು ರಾಧನ್ನ, ನಿನ್ನ ಮನ್ಸಾಗೆ ದಿಟ್ಟವಾಗ್ಲೂ ವಸು ಬಗ್ಗೆ ಯೋಚನೆ ಆಯ್ತೋ ಇಲ್ವೋ, ಆದ್ರೆ ಪಾಪ ರಾಧಾ ನಿನ್ನ ವಯಸ್ಕೊಂಡು ಮಾತಾಡ್ತಾವಳೆ. ರಾಧಾ, ನೀನು ಬೇಜಾರು ಮಾಡ್ಕೋಬೇಡವ. ಯಾರ್ಯಾರ ಮಾತಿಗೆ ಏಟೆಟ್ ಬೆಲೆ ಕೊಡಬೇಕು ಆಟೆ ಕೊಡಬೇಕು. ಅದು ಹಾಗಲ್ಲ ಅತ್ತೆ. ಬಂಗಾರಮ್ಮನ ಸೊಸೆಗೆ ಎಷ್ಟು ಬೆಲೆ ಸಿಗ್ಬೇಕೋ ಅದು ಸಿಗ್ಲೇಬೇಕಲ್ವಾ? ನೀವು ಸ್ನೇಹಂಗೇನು ಅನ್ಬೇಡಿ. ರಾಧಾ ರಾಧಾ ನಿಂತ್ಕೋವಾ. ಊರಿನ ಅಪ್ಪ ಅಮ್ಮಂದ್ರೆ, ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯಂದ್ರೆ ಈ ಮೂಲಕ ತಿಳಿಸುವುದೇನೆಂದರೆ ವಿದ್ಯೆ ಕಲಿಯದೆ ನನ್ನ ಬಾಳು ಹೀಗಾಯ್ತಲಪ್ಪ ಅಂತ ಚಿಂತೆಯಲ್ಲಿರುವವರಿಗೆ ಇಲ್ಲಿದೆ ಸುವರ್ಣಾವಕಾಶ. ಮರಳಿ ಬಾ ಸಂಜೆ ಶಾಲೆಗೆ ಅನ್ನುವಂತಹ ಅಭಿಯಾನವನ್ನು ಶುರು ಮಾಡ್ತಾ ಇದ್ದೇವೆ. ಈ ಅಭಿಯಾನದ ವಿಶೇಷತೆ ಏನೆಂದರೆ ನೀವು ಕೆಲಸಕ್ಕೆ ಹೋಗ್ತಾನೆ ಸಂಜೆ ಶಾಲೆಗೆ ಬರಬಹುದು, ವಿದ್ಯೆ ಕಲಿಯಬಹುದು. ಎಲ್ಲೇಣ ಈ ಸ್ಕೂಲು? ಓ ಪುಣ್ಯಾತ್ಮ, ಅದು ಈ ಸ್ಕೂಲ್ ಅಲ್ಲ, ಸ್ಕೂಲು. ನೋಡಿ, ಇದೇ ರೀತಿ 10 ಹಲವು ಪದಗಳ ಬಗ್ಗೆ ಸರಿಯಾಗಿ ಹೇಳಿಕೊಡ್ತೇವೆ. ನಮ್ಮ ಚಿದಾನಂದ ಮೇಷ್ರ ಜಮೀನಿನ ಪಕ್ಕದಲ್ಲೇ ಸಂಜೆ ಶಾಲೆ ಉದ್ಘಾಟನೆ ಆಗ್ತಾ ಇದೆ. ತಾವೆಲ್ಲರೂ ಸಕುಟುಂಬ ಸಮೇತರಾಗಿ ಬರಬೇಕಂತ ಕೇಳ್ಕೊಳ್ತಿದ್ದೇವೆ. ಶಾಲೆಯನ್ನ ಉದ್ಘಾಟನೆ ಮಾಡಲಿಕ್ಕೆ ದೊಡ್ಡ ದೊಡ್ಡ ಫೇಮಸ್ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಯಾವ ಹೀರೋನಣ್ಣ? ಮೊದಲು ಸಾಲಕ್ಕೆ ಬಾ, ಆಮೇಲೆ ಗೊತ್ತಾಯ್ತದೆ. ಬನ್ನಿ ಬನ್ನಿ, ಈ ಸುವರ್ಣ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ನಾವು ಕಲಿತರೆ ದೇಶವೇ ಕಲಿತಂತೆ. ಶಾಲೆಗೆ ಬಂದವರಿಗೆ ಅತ್ಯದ್ಭುತ ಅಮೋಘ ಗಿಫ್ಟ್ಗಳನ್ನು ಕೊಡಲಾಗುವುದು, ಬಹುಮಾನ ಕೊಡಲಾಗುವುದು. ಹಿರಿಯರೇ, ಬಂಧು ಬಾಂಧವರೇ, ಇನ್ನು ಏಟೋತಂತ ಹಿಂಗೆ ಮೌನವಾಗಿರ್ತೀಯ ಸುಮಾ? ಈಗ ನನ್ನ ಮಾತಿನ ಅವಶ್ಯಕತೆ ಏನಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಇದ್ದ ಬೇಡ ಅನ್ನೋದು ನೋಡು. ಶಿವನೇ ನಿಂತವ ಫ್ರೆಂಡ್ ಆಗಿದ್ದೀನಿ ಅಂತ ಬಂದ್ರು. ಆಗಿದೆ. ನೀನು ಜೆನ್ಯೂನ್ ಆಗಿ ಫ್ರೆಂಡ್ಶಿಪ್ ಬಯಸಿ ಬಂದಿದ್ರೆ ನಾನು ನಿಜವಾಗ್ಲೂ ಒಪ್ಕೋತಿದ್ದೆ. ಆದರೆ ನಿನ್ನ ಉದ್ದೇಶ ಬೇರೆನೆ ಅಂತ ನನಗೆ ಗೊತ್ತು. ಪುರ್ಸಿ ಅವ್ವ ಯಾವಾಗಲೂ ಹೇಳ್ತಿದ್ಲು, ಒಂದಿಡಿ ತಪ್ಪಲೆಯಲ್ಲಿ ಅನ್ನ ಬೆಂದಿದೆಯೋ ಇಲ್ವೋ ಅಂತ
ಬರೀ ಒಂದೇ ಒಂದು ಅಗ್ಲಲ್ಲಿ ಕಂಡು ಹಿಡಿಬೋದಂತೆ. ಹಾಗೆ ಈ ಶಿವಾನಿನ ಮೊದಲನೇ ಸರಿ ನೋಡಿದಾಗಲೇ ಇವಳು ಏನು ಅಂತ ನನಗೆ ಗೊತ್ತಾಯ್ತು. ಫ್ರೆಂಡ್ಶಿಪ್ ಅನ್ನೋದು ಫೋರ್ಸ್ಫುಲಿ ಆಗೋದಲ್ಲ, ಕ್ಯಾರೆಕ್ಟರ್ ಮೇಲೆ ಡಿಸೈಡ್ ಆಗೋದು. ನೀನು ಬದಲಾದ್ರೆ ನಾವು ಆಟೋಮೆಟಿಕಲಿ ಫ್ರೆಂಡ್ಸ್ ಆದಂಗೆ. ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀಯ ಸುಮಾ? ನಾನು ಅಷ್ಟೊಂದು ಕೆಟ್ಟೋಳ? ನೋಡ್ ಪುರ್ಸಿ ಹೇಗೆ ಮಾತಾಡ್ತಾಳೆ ಅಂತ. ಸುಮಾ, ಅವಳಾಗೋಳೆ ನಿಂತವ ಫ್ರೆಂಡ್ ಆಗಿದ್ದೀನಿ ಅಂತ ಬಂದ್ರು ಹಿಂಗ ಮಾತಾಡೋದು? ನೋಡ್ ಸುಮಾ, ನೇರವಾಗಿ ವಿಷಯ ಹೇಳ್ತೀವನಿ. ನಾನು ಶಿವಾನಿನ ತುಂಬ ಪ್ರೀತಿ ಮಾಡ್ತೀವನಿ. ಅವಳು ಒಪ್ಕೊಂಡವಳೆ, ಹಂಗೆ ನಿಂತವ ಫ್ರೆಂಡ್ ಆಯ್ತೀನಿ ಅಂತ ಬಂದ್ಲು. ಓಹ್ ಹೌದಾ? ಪುರ್ಸಿ, ಇದೆಲ್ಲ ಬಿಟ್ಟು ಓದೋದ್ರ ಕಡೆ ಗಮನ ಕೊಟ್ರೆ ತುಂಬಾನೇ ಒಳ್ಳೇದು. ಈ ವಯಸ್ಸಲ್ಲಿ ಹೀಗಾಗತ್ತೆ. ಹಾಗಂತ ಬೇಡದೇ ಇರೋದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಟ್ಕೊಂಡು ಸ್ಟೂಡೆಂಟ್ ಲೈಫ್ನ ಹಾಳು ಮಾಡ್ಕೋಬೇಡ. ಅಂದ್ರೆ ಪ್ರೀತಿ ಮಾಡೋದು ತಪ್ಪು ಅಂತ ಹೇಳ್ತಿದ್ಯಾ? ಪ್ರೀತಿಸೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ನಾವು ಯಾರನ್ನ ಪ್ರೀತಿಸ್ತಿದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವನ್ ಯಾಕೆ ನನ್ನಿಂದನೇ ಬತ್ತಾವನೆ? ಅಕ್ಕ, ಈ ಹುಳಿಕಾಯಿ ಎಷ್ಟು ಕೆಜಿ? 70 ರೂಪಾಯಿ ಮೇಡಮ್. ತಗೊಳ್ಳಿ, ನಾನೇ ದುಡ್ಡು ಕೊಡ್ತೀನಿ. ಎಷ್ಟಾಯ್ತು? ಅಣ್ಣ ಇದೆಷ್ಟು? ಅಣ್ಣ ಬಂದೇ ಇರು. ಸುಮಾ, ರಾತ್ರಿ ಎಲ್ಲ ಓದ್ತಿರ್ತೀಯ, ಅದಕ್ಕೆ ಕಣ್ಣಿಗೆ ತುಂಬ ಸ್ಟ್ರೇನ್ ಆಗಿರ್ಬೇಕಲ್ಲ? ಇಲ್ಲ ಅದಕ್ಕೆ ಇವತ್ತು ಕಾಲೇಜಿಂದ ಹಿಡಿದು ಮನೆಗೆ ಬರೋವರೆಗೂ ಎಲ್ಲ ಕಡೆ ರೆಡ್ ನೋಡಿ ನೋಡಿ ತಲೆ ಎಲ್ಲ ನೋವು ಬಂದ್ಬಿಟ್ಟಿತ್ತು. ಈಗ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತಿದೆ. ಹಾಗಾದರೆ ನಿಮ್ಮ ಕಾಲೇಜಲ್ಲಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ತುಂಬ ಜೋರನ್ನು? ಅಯ್ಯೋ, ಇದೆಲ್ಲ ಒಂದು ದೊಡ್ಡ ಟಾರ್ಚರ್. ಅದಕ್ಕೆ ಹುಡುಗ ಹುಡುಗಿರೆಲ್ಲ ಬುಕ್ ಬಿಟ್ಟು ಗುಲಾಬಿ, ಗ್ರೀಟಿಂಗ್ಸು, ಚಾಕ್ಲೇಟ್ಸ್ ಅಂತೆಲ್ಲ ಬ್ಯಾಗಲ್ಲಿ ತುಂಬಿಕೊಂಡು ಮೈಯೆಲ್ಲ ರಕ್ತ ಆಗಿರೋಂಗೆ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡು ಬರೋದನ್ನ ನೋಡೋಕ್ಕಾಗಲ್ಲ. ಅದಕ್ಕೆ ಇನ್ನೊಂದು ವರ್ಷ ನಾನು ರೆಡ್ ಕಲರ್ ಡ್ರೆಸ್ಸೇ ಹಾಕೋಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹಾಗಾದರೆ ನಿನಗೆ ಲವ್ ಮಾಡೋದು ಇಷ್ಟ ಆಗಲ್ಲ? ಫಸ್ಟು ಅದಕ್ಕೆ ಇಲ್ಲಿವರೆಗೂ ಸಹನ ಅಕ್ಕಾಗಲಿ ಸ್ನೇಹ ಅಕ್ಕಾಗಲಿ ನನ್ನ ಹತ್ರ ಹೀಗೆಲ್ಲ ಮಾತೇ ಆಡಿರಲಿಲ್ಲ, ಗೊತ್ತಾ? ಅಂದರೆ ನಾನು ಕೆಟ್ಟೋಳು ಅಂತಿದೀಯಾ? ಇಲ್ಲಪ್ಪ, ನೀವು ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ದೀರಾ ಅಂತ ಖುಷಿ ಆಗ್ತಿದೆ. ಆಯ್ತಾಯ್ತು, ಮಾತು ಮರೆಸ್ಬೇಡ. ಯಾರಾದರೂ ನಿನಗೆ ಪ್ರಪೋಸ್ ಮಾಡಿದ್ರಾ? ಅಯ್ಯೋ ಇಲ್ಲ ವಸು, ಅದಕ್ಕೆ ನನಗಿದ್ರಲ್ಲೆಲ್ಲ ಆಸಕ್ತಿನೇ ಇಲ್ಲ.
ನಂದು ಬಿಡಿ, ನೀವು ಮತ್ತು ಅಣ್ಣಯ್ಯ ವ್ಯಾಲೆಂಟೈನ್ಸ್ ಡೇನ ಎಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ? ಏನು ಪ್ಲ್ಯಾನ್ಸು ಇಲ್ಲ ಸುಮಾ. ಪ್ಲ್ಯಾನ್ ಮಾಡಿದ್ರೆ ಆಯಿತು ಬಿಡಿ. ಈಗ ಯಾರಾದರೂ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೋತಾರಾ? ನಾನು ಚಂದ್ರು ಲವ್ ಮಾಡಿ ಮದುವೆನೂ ಆಗಿ ಈಗೊಂದು ಪುಟ್ಟು ಕಂದಮ್ಮನೂ ಬರ್ತಿದೆ. ನನಗೆ ಈ ಖುಷಿನೇ ಸಾಕು. ಈ ಖುಷಿಯಲ್ಲೇ ಅದನ್ನು ಸೆಲೆಬ್ರೇಟ್ ಮಾಡಿ, ಎಲ್ಲ ನಾನು ಅರೇಂಜ್ ಮಾಡ್ತೀನಿ. ಬೇಡ ಸುಮಾ. ಯಾಕೆ ಬೇಡ ವಸು? ಅದಕ್ಕೆ ಮದುವೆ ಆದಮೇಲೆ ಬೇರೆ ಬೇರೆ ಟೆನ್ಷನಲ್ಲಿ ಒಬ್ರಿಗೊಬ್ರು ಸಾರಿ ಥ್ಯಾಂಕ್ಸ್ ಹೇಳ್ಕೊಳ್ಳೋದು, ಪ್ರೀತಿ ಹಂಚ್ಕೊಳ್ಳೋದು ಇದೆಲ್ಲ ಮರ್ತೇ ಬಿಟ್ಟಿರ್ತೀರಾ. ಇದೆಲ್ಲ ಹೇಳ್ಕೊಳ್ಳೋಕ್ಕೆ ಈ ಪ್ರೇಮಿಗಳ ದಿನನೇ ಸರಿಯಾಗಿರೋ ಅವಕಾಶ. ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳೇಬೇಕು. ಇವತ್ತು ಪ್ರೇಮಿಗಳ ದಿನನ ಇಂಥದ್ದು ಒಂದು ದಿನ ಇರ್ತೈತೆ ಅಂತ ನಂಗೆ ಗೊತ್ತೇ ಇರಲಿಲ್ವಲ್ಲ. ನಾನು ಪುಟ್ಟಮ್ಮಿಗೆ ಇವತ್ತೇನಾರ ಗಿಫ್ಟ್ ಕೊಡಬೇಕು. ಹೊಳಿ ಅಂದ್ರೆ ಸಾನೇ ಜನ ಸೇರಿಸ್ಬಿಟ್ಟಿದ್ದೀರಿ. ಇದೆಲ್ಲ ಹಬ್ಬ ಕೊಟ್ಟಿದ್ದು ಉಪಾಯದಿಂದ. ನಾನೇ ಹ್ಞೂ, ನೀವೇ ಅಲ್ವಾ ಹೇಳಿದ್ದು ಯಾರಾದರೂ ಮುಖ್ಯದವ್ರನ್ನ ಕರೆಸಿ ಅಂತ. ಪುಟ್ಟಮ್ಮಿ ಹೇಳಿದ್ರೆ ಇಷ್ಟೇ ಕರೆಕ್ಟಾಗಿ ಇರ್ತಿತ್ತು. ಯಾರು ಬರ್ತಾವ್ರೆ? ಅವ ಇನ್ನೊಂದು 10 ನಿಮಿಷದಾಗೆ ನಿಮಗೆ ಗೊತ್ತಾಯ್ತದೆ. ಆಯ್ತಪ್ಪ, ನೀವೆಲ್ಲರೂ ಸೇರಿ ಶ್ರಮ ವಹಿಸಿ ಇಟೆಲ್ಲ ಮಾಡ್ತಿದ್ದೀರಿ. ನೀವು ಅಂದ್ಕೊಂಡ್ರದೆಲ್ಲ ಆದರೆ ಸಾಕು. ಫಂಕ್ಷನ್ ಯಾವಾಗ ಶುರು ಆಗುತ್ತೆ? ಇನ್ನೇನು ಶುರು ಆಯ್ತದೆ, ಸ್ವಲ್ಪ ಸುಮ್ಕಿರೋಣ. ಎಲ್ರಿಗೂ ನಮಸ್ಕಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಶುರುವಾಯ್ತದೆ. ಊರಿನ ಮುಖ್ಯಸ್ಥರು, ಗ್ರಾಮಸ್ಥರು, ಬಂಧು ಬಾಂಧವರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದ್ರು ಎಲ್ಲರೂ ಕೂಡ ಶಾಂತ ರೀತಿಯಲ್ಲಿ ವರ್ತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾವ ಧಾರಾವಾಹಿ ಕಲಾವಿದರು ಬರ್ತಾವ್ರೆ? ಗಂಡಸ್ರ ಹೆಂಗಸ್ರ? ಬಿರ್ನೇಳು ನಮ್ಮ ಹೆಂಡ್ರನ್ನು ಕರ್ಕೊಂಬಂದ್ಬಿಡ್ತೀನಿ. ಓಹೋ ಹೋ 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 ತಾತ, ಇವಾಗ ನಿಂಗೇನು ಸೀರಿಯಲ್ ಅವರೇ ಬರ್ಬೇಕಾ? ಇವಾಗ ಇಲ್ಲಿ ಯಾರು ಬರ್ತಿದಾರೆ ಅಂತ ನಿಂಗೆ ಗೊತ್ತಾದ್ರೆ ಊರಲ್ಲಿರೋ ನಿನ್ನ ಮೊಮ್ಮಕ್ಕಳೆಲ್ಲ ವಾಪಸ್ ಬರ್ತಾರೆ. ಇವಾಗ ಸ್ವಲ್ಪ ಸುಮ್ಮನಿರು. ಫೋನ್ ಮಾಡಿದ್ದು ಸ್ನೇಹನ? ಅದು ಆಮೇಲೆ ಮಾತಾಡ್ತೀನವ. ಏನೋ ಮುಖ್ಯವಾದ ಕೆಲಸ ಇರಬೇಕು. ಫೋನ್ ಎತ್ತಪ್ಪ ಸಿರಿ. ಹಲೋ, ನಾನು ಶಾಲೆ ಉದ್ಘಾಟನೆಯಲ್ಲಿದ್ದೆ, ಆಮ್ಯಾಗ ಮಾಡ್ತೀನಿ. ಹಾಂ ಶ್ರೀ, ಅದು ಏನಿಲ್ಲವಾ, ಸುಮ್ಕೆ ಮಾಡಿದ್ರಂತೆ. ಕಂಟಿ ಓದ್ತಾ ಇದ್ದ ಬತ್ತು, ಇನ್ನೂ ಯಾವಾಗಪ್ಪ ಬರ್ತಾರೆ? ಕೊಡ್ರ ಆ ಕಡೆಗೆ ನೋಡಿ. ಬಂಗಾರಮ್ಮಂಗೆ, 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 ಬಂಗಾರಮ್ಮಂಗೆ. ಅವ್ವ, ನಿಂತ ಹೊಸಿ ಮಾತಾಡ್ಬೇಕಿತ್ತು. ಬಂಗಾರ ಅಂತ ಕುಣ್ಕೊಂಡು ಬಂದು ಅನ್ಸಿದ್ದನ್ನು ಹೇಳ್ತಿದ್ದವನು ಈಗ ಮಾತಾಡಕ್ಕೆ ಅಪ್ನೆ ತಕತ್ತಿದ್ಯಾ? ನಾನು ಬಂಗಾರ ಅಂತ ಮಾತಾಡೋಕ್ಕೆ ನಂಗೆ ಯಾರ ಅಪ್ರೇನೂ ಬೇಕಾಗಿಲ್ಲ. ಆದರೆ ನಾನೀಗ ಮಾತಾಡಕ್ಕೆ ಬಂದಿರೋದು
ಊರ ಯಜಮಾನಿ. ಜನಗಳು ಒಳ್ಳೇದನ್ನೇ ಬಯಸೋ ಬಂಗಾರಂ ನೋಡ್ತವ. ಇದ್ಯೆ ಕಲಿಯಕ್ಕೆ ಹೊಂಟಿವ್ನಿ. ಜೀವನದಾಗ ಏನಾದರೂ ಮಾಡಬೇಕು ಅನ್ಸಿತವ. ಅದು ನಿನ್ನಿಂದ ಶುರು ಆದ್ರೆ ನಂಗಿನ್ನ ಸಾನೆ ಖುಷಿ. ನಮ್ಮ ಶಾಲೆ ಉದ್ಘಾಟನೆ ಮಾಡಕ್ ಬತ್ಯಾವ ಅವ ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಅಲ್ಲ ಕಲ, ನಾನು ಯೋನ್ ಮಾಡೀವ್ನಿ ಅಂತ ಯಾರನ್ನ ದೊಡ್ಡವ್ರನ್ನ ತಿಳಿದವ್ರನ್ನ ಕರೆಸ್ಕ. ನನ್ನ ಮ್ಯಾಗ ಕೋಪ ಅಲ್ವಾ ನಿಂಗೆ? ನಿನ್ ಮ್ಯಾಕೆ ಅಂತ ಕೋಪ ಕಲ, ಎಂಥದ್ದು ಇಲ್ಲ. ನನಗೆ ಕನ್ನಡದಾಗೆ ಓದಕ್ಕೆ ಬರೆಯಕ್ಕೆ ಬರೋದು ಒಂದೇ ಪದ, ಅವ್ವ. ನನ್ನ ಪ್ರಾಣಕ್ಕಿಂತ ಹೆಚ್ಚು ಬಂಗಾರ ನೀನು. ನಿಂಗೆ ನೋಯಿಸ್ಬೇಕಂತ ನಾನು ಯಾವತ್ತೂ ಏನು ಮಾಡ್ದೋನೇ ಅಲ್ಲ. ಆ ಮೇಷ್ಟ್ರು ಜಮೀನು ಇಸ್ದೇವು ಅಟ್ಟೆಯ. ನೀನು ಅವ್ರ ಪರ ನಿಂತಿದ್ದೆ ಅಂತ ನಂಗೆ ಸಿಟ್ಟಿತ್ತು. ಆದರೆ ಆಮೇಲೆ ಗೊತ್ತಾಯ್ತು ಅವ್ರು ನಿಂಗೆ ಸುಳ್ಳು ಹೇಳಿ ಕರ್ಕೊಂಬಂದಿದ್ರು ಅಂತ. ನಾನು ನಿನ್ನ ಮಾತನ್ನ ಯಾವತ್ತೂ ಮೀರಲ್ಲ ಬಂಗಾರ. ಅದೆಲ್ಲ ಸುಳ್ಳು ಅನ್ನೋದು ನಿನಗೂ ಗೊತ್ತದೆ. ಅಚ್ಚನ ಆಕಾರಕ್ಕೆ ತಕ್ಕಂಗೆ ಕುಂತ್ಕೊಳ್ಳೋ ಅಪ್ರಂಜಿ ನನ್ನ ಮಗ. ಆದರೆ ಜನಗಳು ಅವ್ರವ್ರ ಸ್ವಾರ್ಥಕ್ಕೆ ಎಲ್ಲಿ ಈ ಅಪ್ರಂಜಿನ ದುರುಪಯೋಗ ಪಡಿಸ್ಕೊತಾರೋ ಅನ್ನೋ ದಿಗ್ಲು ನನಗೆ. ನಿನ್ನ ದಿಗಿಲು ನಂಗೆ ಅರ್ಥ ಆಗ್ತೈತೆ ಬಂಗಾರ. ನನ್ನ ಇಷ್ಟ ಅಂತ ಬಂದಾಗ ನನ್ನ ಬಂಗಾರಂಗೆ ಬುದ್ಧಿ ಮುದ್ದಾಗ್ಬಿಟ್ಟು ಮನ್ಸು ಮಾತ್ರ ಮಿಡಿತೈತೆ ಅಂತ. ಅಂದ್ರೆ ಏನು? ನನ್ನ ದಡ್ಡಿ ಅಂತಲ? ಅನ್ನ ಕೊಡೋ ಭೂಮಿ ತಾಯಿನ, ಜನ್ಮ ಕೊಡೋ ಎತ್ತು ತಾಯಿನ ದಡ್ಡಿ ಅನ್ನಕತ್ತಿದವ. ನಂಗೆ ಉಸಿರು ಕೊಟ್ಟವಳು ನೀನು. ಈಗ ಅಕ್ಷರ ಕಲಿಯೋಕ್ಕೂ ನನ್ನ ಜೊತೆಗೆ ನಿಂತ್ಕೊ ಅಂತ ಕೇಳಕ್ಕೆ ಬಂದೀವಿ. ನಿನ್ನ ಕೈಯಾರೆ ಶಾಲೆ ಉದ್ಘಾಟನೆ ಮಾಡಿದ್ರೆ ಅದಕ್ಕಿಂತ ಇನ್ನೊಂದು ಖುಷಿ ನನಗಿಲ್ಲವ. ಬತ್ತೆ ತಾನೆ?